ನಮಸ್ಕಾರ ತಮ್ಮೆಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ 1955ರ ಪೌರತ್ವ ಕಾಯ್ದೆಯ ಸಿಟಿಜನ್ಶಿಪ್ ಆ್ಯಕ್ಟ್ನ ಸೆಕ್ಷನ್ 3 ನೋಡಿದ್ವಿ. ಸೆಕ್ಷನ್ 3 ಏನು ಹೇಳ್ತೈತಿ ಅಂತಂದರೆ, ಜನನದ ಮೂಲಕ ಭಾರತದ ಪೌರತ್ವವನ್ನು ಹೇಗೆ ಪಡ್ಕೊಳ್ಳೋದು ಅಂತ, ಭಾರತದ ಪೌರತ್ವವನ್ನು ಪಡ್ಕೊಳ್ಳೋದು ಹೆಂಗೆ ಅಂತೇಳಿ ಸೆಕ್ಷನ್ 3 ಕ್ಲಿಯರಾಗಿ ಹೇಳುತ್ತೆ. ಅದನ್ನು ನಿನ್ನೆ ನಾವು ಡಿಸ್ಕಷನ್ ಮಾಡಿವಿ. ಇವತ್ತು ಸೆಕ್ಷನ್ 4 1955ರ ಸಿಟಿಜನ್ಶಿಪ್ ಆ್ಯಕ್ಟ್ನ ಸೆಕ್ಷನ್ 4 ಬಗ್ಗೆ ಡಿಸ್ಕಷನ್ ಮಾಡೋಣ. ಅದು ಡಿಸೆಂಟ್, ರಕ್ತ ಸಂಬಂಧದ ಮೂಲಕ ಭಾರತದ ಪೌರತ್ವವನ್ನು ಹೇಗೆ ಪಡ್ಕೊತಾರೆ ಅನ್ನೋದರ ಚರ್ಚೆ ಅದರಲ್ಲಿ ಐತಿ. ಅದನ್ನು ನೋಡೋಣ. ಸೆಕ್ಷನ್ 4 ಏನು ಹೇಳ್ತೈತಿ ಅಂತಂದ್ರೆ, ಭಾರತೀಯ ಮೂಲದ ವ್ಯಕ್ತಿಯು ಭಾರತದ ಹೊರಗಡೆ ಜನಿಸಿದರೆ ಅವನು ರಕ್ತ ಸಂಬಂಧದ ಮೂಲಕ ಭಾರತದ ಪೌರತ್ವವನ್ನು ಹೇಗೆ ಪಡ್ಕೊಳ್ಬಹುದು, ಭಾರತದ ಪೌರತ್ವವನ್ನು ಹೇಗೆ ಪಡ್ಕೋಬಹುದು ಅನ್ನೋದು ಸೆಕ್ಷನ್ 4 ಡಿಸ್ಕಷನ್ ಮಾಡ್ತೈತಿ. ಅದನ್ನೇ ನಾವು ಇವತ್ತು ಡಿಸ್ಕಷನ್ ಮಾಡೋರಿದ್ವಿ. ಭಾರತೀಯ ಮೂಲದ ವ್ಯಕ್ತಿ, ದ ಪರ್ಸನ್ ಆಫ್ ದಿ ಇಂಡಿಯನ್ ಒರಿಜಿನ್ ಬಾರ್ನ್ ಔಟ್ ಆಫ್ ದಿ ಇಂಡಿಯಾ, ಹೌ ಹಿ ಹ್ಯಾಡ್ ಸಿಟಿಜನ್ಶಿಪ್ ಆಫ್ ದಿ ಇಂಡಿಯಾ ಅನ್ನೋದರ ಬಗ್ಗೆ ಡಿಸ್ಕಷನ್ ಇವತ್ತಿಂದು. ಅಂದರೆ ಭಾರತದ ಮೂಲದ ವ್ಯಕ್ತಿ ಭಾರತವನ್ನು ಬಿಟ್ಟು ಹೊರಗೆ ಜನಿಸಿದ್ದರೆ ಆ ವ್ಯಕ್ತಿಯು ಭಾರತದ ಪೌರತ್ವವನ್ನು ಹೇಗೆ ಪಡ್ಕೋಬೇಕು ಅನ್ನೋದರ ಬಗ್ಗೆ ಡಿಸ್ಕಷನ್ ಮಾಡ್ತೈತಿ ಸೆಕ್ಷನ್ 4. ಅದರ ಕ್ಲಿಯರಾಗಿ 1 by 1 ಏನು ಹೇಳ್ತೈತಿ ಅನ್ನೋದನ್ನು ನೋಡೋಣ. ಒಬ್ಬ ವ್ಯಕ್ತಿ 26/1/1950ರಿಂದ 10 ಡಿಸೆಂಬರ್ 1992ರ ಮಧ್ಯದಲ್ಲಿ, ಫಸ್ಟ್ನೇ ಕಂಡೀಷನ್ ಏನಪ್ಪ ಅಂತಂದ್ರೆ 26/1/1950 ಅಂದರೆ ಇದು ಸಂವಿಧಾನ ಜಾರಿಗೆ ಬಂದ ದಿನ. ಇಲ್ಲಿಂದ 10 ಡಿಸೆಂಬರ್ 1992ರ ಮಧ್ಯದಲ್ಲಿ ಭಾರತದ ಹೊರಗೆ ಅಂದರೆ ವಿದೇಶದಲ್ಲಿ ಜನಿಸಿದರೆ ಅವನು ಕೂಡ ರಕ್ತ ಸಂಬಂಧದ ಮೂಲಕ ಏನಾಗ್ತಾನೆ ಅಂತಂದರೆ ಭಾರತದ ಪ್ರಜೆ ಆಗ್ತಾನೆ. ಆದರೆ ಜನಿಸುವ ಸಂದರ್ಭದಲ್ಲಿ ಆತನ ತಂದೆ ಭಾರತೀಯ ನಾಗರಿಕನಾಗುವುದು ಕಡ್ಡಾಯ. ಭಾರತೀಯ ನಾಗರಿಕನಾಗಿರಬೇಕಾಗಿರೋದು ಕಡ್ಡಾಯ. ಏನು ಸಿಂಪಲ್ ಹೈಪೋಥೆಟಿಕಲ್ ಕಂಡೀಷನ್ ಏನಪ್ಪ ಅಂತಂದರೆ, 26 ಸಂವಿಧಾನ ಜಾರಿಗೆ ಬಂದ ದಿನದಿಂದ 10 ಡಿಸೆಂಬರ್ 1992ರ ಮಧ್ಯದಲ್ಲಿ ಯಾವುದೇ ವ್ಯಕ್ತಿ ಭಾರತದ ಹೊರಗೆ ಜನಿಸಿದ್ದರೆ ಆತನು ಕೂಡ ಭಾರತದ ನಾಗರಿಕನಾಗ್ತಾನೆ. ಆದರೆ ಕಂಡೀಷನ್ 1 ಏನಪ್ಪ ಅಂತಂದರೆ, ಆತನ ತಂದೆ ಭಾರತೀಯ ನಾಗರಿಕನಾಗಿರಲೇಬೇಕು. ಆತನ ತಂದೆ ಭಾರತೀಯ ನಾಗರಿಕ ಆಗಿರಲಿಲ್ಲ ಅಂತಂದರೆ ಅವನಿಗೆ ಭಾರತದ ನಾಗರಿಕತ್ವ ಸಿಗುವುದಿಲ್ಲ. ಬೈ ಡಿಸೆಂಟ್ ಮೂಲಕ, ರಕ್ತ ಸಂಬಂಧದ ಮೂಲಕ ಅವನಿಗೆ ಪೌರತ್ವ ಸಿಗುವುದಿಲ್ಲ, ತಂದೆ ಭಾರತೀಯನಾಗಿರದಿದ್ದರೆ. ಇಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಏನಪ್ಪ ಅಂತಂದ್ರೆ, ಈಗ ಒಬ್ಬ ಹುಡುಗಿ ಭಾರತದಿಂದ ಅಮೇರಿಕಕ್ಕೆ ಓದಕ್ಕೆ ಹೋಗಿರ್ತಾಳೆ. ಅಲ್ಲೇ ಆಕೆಗೆ ಮದುವೆನೂ ಆಕೈತಿ, ಲವ್ ಮಾಡಿ ಮ್ಯಾರೇಜ್ ಆಗ್ತಾರೆ ಅವರು. ಆಕೆಗೆ ಹುಟ್ಟಿರ್ತಕ್ಕಂಥ ಮಗ ಭಾರತದ ಪೌರನ ಆಗೋದಿಲ್ಲ, ಪೌರತ್ವವನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಕಂಡೀಷನ್ ಏನೈತಿ ಅಂತಂದ್ರೆ, 26/1/1950ರಿಂದ 10 ಡಿಸೆಂಬರ್ 1992ರ ಮಧ್ಯದಲ್ಲಿ ಮಗು ಜನಿಸಿದರೆ ಆತನ ತಂದೆ ಕಡ್ಡಾಯವಾಗಿ ಭಾರತದ ನಾಗರಿಕನಾಗಿರಬೇಕು. ಇಲ್ಲಿ ತಾಯಿ ಭಾರತೀಯ ನಾಗರಿಕಳದಾರೆ. ಅಮೇರಿಕಾಗೆ ಸ್ಟಡಿಗಾಗಿ ಹೋಗ್ಯಾಳೆ, ವೀಸಾದ ಮೇಲೆ ಸ್ಟಡಿಗಾಗಿ ಹೋಗ್ಯಾಳೆ, ಅಲ್ಲೇ ಮದುವೆ ಆಗೈತಿ, ಮಗು ಆಗೈತಿ. ಬಟ್ ಆ ಮಗು ಭಾರತದ ಸಿಟಿಜನ್ಶಿಪ್ಪನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇಲ್ಲಿ ಆ ಮಗುವಿನ ತಾಯಿ ಭಾರತೀಯಳದಾರ, ಆದರೆ ತಂದೆ ಭಾರತೀಯ ಇಲ್ಲ, ಭಾರತೀಯ ನಾಗರಿಕತ್ವವನ್ನು ಪಡೆದಿಲ್ಲ. ಹೀಗಾಗಿ ಆ ಮಗು ಕೂಡ ಭಾರತದ ನಾಗರಿಕತ್ವದಿಂದ ವಂಚಿತವಾಗಿರ್ತೈತಿ. ಇನ್ನೊಂದೇನಪ್ಪ ಅಂತಂದರೆ, ಇದೇ ಕಂಡೀಷನಲ್ಲಿ ಒಬ್ಬ ವ್ಯಕ್ತಿ ಪಾಕಿಸ್ತಾನಕ್ಕೆ ಕೆಲಸ ಸಂಬಂಧ ಹೋಗಿರ್ತಾನೆ. ಇದೇ 26/1/1950ರ ಮಧ್ಯದಿಂದ 10 ಡಿಸೆಂಬರ್ 1992ರ ಮಧ್ಯದಲ್ಲಿ ಪಾಕಿಸ್ತಾನಕ್ಕೆ ಕೆಲಸಕ್ಕೆ ಹೋಗಿರ್ತಾನೆ. ಅವನಿಗೆ ಅಲ್ಲೇ ಮದುವೆ ಆಕೈತಿ, ಅವನಿಗೂ ಮಗು ಆಕೈತಿ. ವೀಸಾದ ಮೇಲೆ ಪಾಕಿಸ್ತಾನಕ್ಕೆ ಹೋಗಿರ್ತಾನೆ. ಹೈಪೋಥೆಟಿಕಲ್ ಕಂಡೀಷನ್, ನಾನು ಇದಕ್ಕೆ ರಿಯಲ್ ಅಂತ ಹೇಳ್ತಿಲ್ಲ. ಪಾಕಿಸ್ತಾನಕ್ಕೆ ಹೋಗಿರ್ತಾನೆ, ಅವಂಗೆ ಅಲ್ಲಿ ಮದುವೆ ಆಕೈತಿ, ಆಮೇಲೆ ಅವ್ನು ಮಗುವೂ ಆಕೈತಿ. ಈ ಮಗು ಭಾರತದ ನಾಗರಿಕತ್ವವನ್ನು ಪಡ್ಕೊತೈತಿ. ಯಾಕಂತಂದ್ರೆ ತಂದೆ ಭಾರತದ ನಾಗರಿಕದಾನ. ಇಲ್ಲಿ ಅಮೇರಿಕಕ್ಕೆ ಹೋದಾಗ ಏನಾಗಿತ್ತು ಅಂದರೆ, ತಾಯಿ ಭಾರತದ ನಾಗರಿಕಳಿದ್ಳು. ಹೀಗಾಗಿ ಆಕೆ ಭಾರತದ ನಾಗರಿಕ ಇದ್ದರೂ ಕೂಡ ತಂದೆ ಭಾರತದ ನಾಗರಿಕ ಆಗಿರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಏನಾಕೈತಿ ಅಂತಂದರೆ, ಆ ಮಗುವಿಗೆ ನಾಗರಿಕತ್ವ ಸಿಗೋದಿಲ್ಲ, ಭಾರತದ ನಾಗರಿಕತ್ವ ಸಿಗೋದಿಲ್ಲ. ಇಲ್ಲಿ ಹೈಪೋಥೆಟಿಕಲ್ ಕಂಡೀಷನ್ ಏನಿದೆ, ಪಾಕಿಸ್ತಾನಕ್ಕೆ ದುಡಿಯೋಕೆ ಹೋಗ್ಯಾನೆ, ತಂದೆ ಭಾರತ, ತಾಯಿ ಪಾಕಿಸ್ತಾನದವಳು. ಹೀಗಾಗಿ ಮಗು ಕೂಡ ಭಾರತದ್ದು. ನೆನಪಿರಲಿ, ಈ ಕಂಡೀಷನ್ನು 26/1/1950ರಿಂದ 10 ಡಿಸೆಂಬರ್ 1992ರ ಮಧ್ಯದಲ್ಲಿತ್ತು. ಇಲ್ಲಿ ಲಿಂಗ ತಾರತಮ್ಯ ಕಂಡು ಬರ್ತೈತಿ. ಅಂದರೆ ತಂದೆಗೆ ಹುಟ್ಟಿರ್ತಕ್ಕಂಥ ಮಗ ಮಾತ್ರ ಭಾರತೀಯ ತಂದೆಗೆ ಹುಟ್ಟಿರ್ತಕ್ಕಂಥ ಮಗ ಮಾತ್ರ ಭಾರತದ ಪೌರತ್ವವನ್ನು ಪಡ್ಕೊತಾನೆ. ಆದರೆ ಭಾರತೀಯ ತಾಯಿಗೆ ಹುಟ್ಟಿರ್ತಕ್ಕಂಥ ಮಗು ಭಾರತದ ಪೌರತ್ವವನ್ನು ಪಡೆದುಕೊಳ್ಳುವುದಿಲ್ಲ.
ಭಾರತದ ಪೌರತ್ವವನ್ನು ಪಡೆದುಕೊಳ್ಳೋದಿಲ್ಲ. ಇಲ್ಲಿ ಲಿಂಗ ತಾರತಮ್ಯ ಆಕೈತಿ, ಗಂಡು ಹೆಣ್ಣನ್ನು ಭೇದ ಭಾವ ಮಾಡೋದಕ್ಕೆ. ನಮ್ಮ ಆರ್ಟಿಕಲ್ 14 ಏನು ಹೇಳ್ತೈತಿ ಅಂದರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಅಂತ ಹೇಳ್ತೈತಿ. ಆದರೆ ಇಲ್ಲಿ ಏನು ಮಾಡಿದ್ರು ಅಂತಂದರೆ ಸಿಟಿಜನ್ಶಿಪ್ ಆ್ಯಕ್ಟ್ನೊಳಗೆ ಏನು ಬರೆದ್ರು ಅಂತಂದ್ರೆ ತಂದೆನ ಮಾತ್ರ ಹೆಚ್ಚಿನ ಮರ್ಯಾದೆಯನ್ನು ಕೊಟ್ಟರು, ತಾಯಿಗೆ ಇಲ್ಲಿ ಕೊಡಲೇ ಇಲ್ಲ. ಯಾಕಂದರೆ ತಾಯಿನೂ ಕೂಡ ವಿದೇಶಕ್ಕೆ ಹೋಗೋದಿಲ್ಲ ಅಂತ ತಿಳ್ಕೊಂಡಿದ್ರು, ಏನೋ ಇವ್ರು ಗೊತ್ತಿಲ್ಲ. ಹೀಗಾಗಿ ರಕ್ತ ಸಂಬಂಧದ ಮೂಲಕ ಪೌರತ್ವವನ್ನು ಪಡೆಯುವ ಅವಕಾಶ ತಂದೆಗೆ ಮಾತ್ರ ಉಳಿದಿತ್ತು, ತಾಯಿಗೆ ಕೊಟ್ಟಿರಲಿಲ್ಲ. ಇದನ್ನು ಏನು ಮಾಡಿದ್ರು ಅಂತಂದ್ರೆ ಹೋಗಲಾಡಿಸುವ ಸಲುವಾಗಿ 1992ರಲ್ಲಿ ಅಮೆಂಡ್ಮೆಂಟನ್ನು ತೊಗೊಂಬಂದರು ಸಿಟಿಜನ್ಶಿಪ್ ಆ್ಯಕ್ಟಿಗೆ. ಈ ಆ್ಯಕ್ಟಿಗೆ, ಸಿಟಿಜನ್ಶಿಪ್ ಆ್ಯಕ್ಟಿಗೆ 92ರಲ್ಲಿ ಇದನ್ನೇನು ಮಾಡಿದ್ರು, ಅಮೆಂಡ್ಮೆಂಟನ್ನು ತೊಗೊಂಬಂದರು, ತಿದ್ದುಪಡಿಯನ್ನು ತೊಗೊಂಬಂದರು. ಅದ್ರ ಮೂಲಕ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಿದರು. ಇಲ್ಲೇನು ತಂದೆ ಮತ್ತು ತಾಯಿ ಇತ್ತಲ್ಲ, ತಂದೆಗೆ ಅದು ಅಂದರೆ 1992 ಮತ್ತು 1950ರ ಮಧ್ಯದಲ್ಲಿ ಜನಿಸಿರ್ತಕ್ಕಂಥ ಮಗುವಿಗೆ ತಂದೆ ಭಾರತೀಯನಾಗಿದ್ದರೆ ಮಾತ್ರ ಪೌರತ್ವ ಸಿಗ್ತಿತ್ತು. ಈಗ ಈ ಕಂಡೀಷನನ್ನು ತೆಗೆದು ಹಾಕಿದ್ರು. ಇದರ ಪರಿಣಾಮ ಏನಾಯಿತು ಅನ್ನೋದನ್ನು ನೋಡೋಣ. 1992ರಲ್ಲಿ ತಿದ್ದುಪಡಿ ತೊಗೊಂಬರ್ತಾರೆ ಸೆಕ್ಷನ್ 4ಕ್ಕೆ. ಸಿಟಿಜನ್ಶಿಪ್ ಆ್ಯಕ್ಟ್ 1955ರ ಸೆಕ್ಷನ್ 4ಕ್ಕೆ ತಿದ್ದುಪಡಿ ತೊಗೊಂಬಂದು ಲಿಂಗ ತಾರತಮ್ಯವನ್ನು ಹೋಗಲಾಡಿಸ್ತಾರೆ. ಅದೇನೈತಿ ಅಂತ ನೋಡೋಣ. ಭಾರತದ ಪೌರತ್ವ ಕಾಯ್ದೆ 1955ಕ್ಕೆ 1992ರಲ್ಲಿ ಏನು ಮಾಡಿದ್ರು ಅಂತಂದ್ರೆ ಅಮೆಂಡ್ಮೆಂಟ್ ಮಾಡಿದ್ರು. ಆ ಅಮೆಂಡ್ಮೆಂಟ್ ಪ್ರಕಾರ ಏನಾಯಿತು ಅಂತಂದ್ರೆ ಡಿಸೆಂಬರ್ 10, 1992ರಿಂದ ಡಿಸೆಂಬರ್ 3, 2004ರ ಮಧ್ಯದಲ್ಲಿ ಜನಿಸಿದ ಮಕ್ಕಳು ಕೂಡ ಭಾರತದ ಪೌರರಾಗ್ತಾರೆ. ಎಲ್ಲಿ? ಭಾರತದ ಹೊರಗಡೆ ಜನಿಸಿರ್ತಕ್ಕಂಥ ಮಕ್ಕಳು. ಇದು ನೆನಪಿರಬೇಕು. ಭಾರತದ ಹೊರಗಡೆ ಜನಿಸಿರ್ತಕ್ಕಂಥ ಮಕ್ಕಳು ಕೂಡ ಭಾರತದ ಪೌರತ್ವವನ್ನು ಪಡಿತಾರೆ. ಆದರೆ ಕಂಡೀಷನ್ ಇಷ್ಟೇ, ತಂದೆ ಅಥವಾ ತಾಯಿಯರಲ್ಲಿ ಒಬ್ಬರು ಭಾರತೀಯರಾಗಿರಬೇಕು, ಒಬ್ಬರು ಭಾರತದ ಪೌರತ್ವವನ್ನು ಪಡೆದಿರಬೇಕು. ಇಲ್ಲಿ 26/1/1950ರಿಂದ ಅಂದರೆ ಸಂವಿಧಾನ ಜಾರಿಗೆ ಬಂದ ಹಿಡಿದ ಡಿಸೆಂಬರ್ 10, 1992ರ ಮಧ್ಯದಲ್ಲಿ ಜನಿಸಿರ್ತಕ್ಕಂಥ ಮಕ್ಕಳು ಕೂಡ ಭಾರತದ ಪೌರತ್ವವನ್ನು ಪಡಿತಿದ್ರು. ಆದರೆ ತಂದೆ ಭಾರತೀಯನಾಗಿರಬೇಕು, ತಂದೆ ಭಾರತೀಯ ಪೌರತ್ವವನ್ನು ಪಡೆದಿರಬೇಕು. ಮಾತ್ರ ಅವಾಗ ಆ ಹುಟ್ಟಿದ ಮಗು ಭಾರತದ ಪೌರತ್ವವನ್ನು ಪಡಿತಿತ್ತು. ಆದರೆ 1992ರಲ್ಲಿ ಈ ಸೆಕ್ಷನ್ನಿಗೆ, ಸಿಟಿಜನ್ಶಿಪ್ ಆ್ಯಕ್ಟಿಗೆ ತಿದ್ದುಪಡಿ ತೊಗೊಂಬರುವ ಮೂಲಕ ತಂದೆ ಅಥವಾ ತಾಯಿಯರಲ್ಲಿ ಯಾರಾದರೂ ಒಬ್ಬರು ಭಾರತದಾಗಿದ್ದರು ಅಂತಂದರೆ ಆ ಮಗುವಿಗೂ ಕೂಡ ಭಾರತದ ಪೌರತ್ವ ಸಿಗ್ತೈತಿ ಅಂತೇಳಿ. ಹೈಪೋಥೆಟಿಕಲ್ ಕಂಡೀಷನಿಗೆ ಎರಡೂ ಪ್ರೂಫು. ಇಲ್ಲೇನಾಗಿತ್ತು ಅಂದರೆ, ಎ ಅಂತಕ್ಕಂಥ ಹುಡುಗಿ ಅಮೇರಿಕಾಗೆ ಓದಕ್ಕೆ ಹೋಗಿರ್ತಾಳೆ. ಅವಾಗ ಅಲ್ಲಿ ಎಕ್ಸ್ ಅಂತಕ್ಕಂಥ ಹುಡುಗನ ಜೋಡಿ ಎಲ್ಲ ಆಕೈತಿ, ಮದುವೆ ಆಕೈತಿ, ಮಗುನೂ ಆಕೈತಿ. ಅವಾಗ ಅಲ್ಲಿ ಆ ಹುಡುಗಿಗೆ ಅಮೇರಿಕಾದ ಪೌರತ್ವ ಕೊಡಬೇಕು ಅಥವಾ ಭಾರತದ ಪೌರತ್ವ ಕೊಡಬೇಕು ಅಂತೇಳಿ ಅವ್ರೇನಾದರೂ ಡಿಸ್ಕಷನ್ ಮಾಡಿ ನಾವು ಭಾರತದ ಪೌರತ್ವ ಪಡಿತೀವಿ ಅಂತಂದರೆ, ಈಗ 1995 ಡಿಸೆಂಬರ್ 10ರ ನಂತರ ಈ ಮಗು ಕೂಡ ಭಾರತದ ಪೌರತ್ವವನ್ನು ಪಡಿಬಹುದು. ಆದರೆ 1992ಕ್ಕಿಂತ ಮೊದಲು ಏನು ಕಂಡೀಷನ್ ಇತ್ತು ಅಂದರೆ, ತಾಯಿ ಭಾರತೀಯಳಾಗಿದ್ದರೆ, ತಂದೆ ವಿದೇಶಿಗನಾಗಿದ್ದರೆ ಈ ಮಗುವಿಗೆ ಪೌರತ್ವ ಸಿಗುತ್ತಿರಲಿಲ್ಲ. ಈಗ ಕಂಡೀಷನ್ ಚೇಂಜ್ ಆಯಿತು. ಈಗ ಅಮೇರಿಕಕ್ಕೆ ಹೋಗಿರ್ತಕ್ಕಂಥ ಹುಡುಗಿ ಎಕ್ಸ್ ಅಂತಕ್ಕಂಥ ಹುಡುಗನ ಜೊತೆ ಮದುವೆಯಾಗಿ ಮಗು ಜನಿಸಿದರೆ ಆ ಮಗು ಕೂಡ ಭಾರತದ ಪೌರತ್ವವನ್ನು ಪಡೆಯಲು ಸಿಗುತ್ತೈತಿ ಅಂತ ಅರ್ಥ. ಅಂದರೆ ಇಲ್ಲಿ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಿ ಏನು ಮಾಡಿದ್ರು ಅಂತಂದ್ರೆ ಅಮೆಂಡ್ಮೆಂಟನ್ನು ತೊಗೊಂಬಂದರು. ಯಾವುದು? ಸಿಟಿಜನ್ಶಿಪ್ ಆ್ಯಕ್ಟ್ 1955ರ ಕಾಯ್ದೆಗೆ. ಇದಿಷ್ಟು ನೆನಪಿರಬೇಕು. ಇನ್ನು ಡಿಸೆಂಬರ್ 3, 2004ರಿಂದ ಕೆಲವೊಂದಿಷ್ಟು ಕಂಡೀಷನ್ ಅಪ್ಲೈ ಆಗ್ತವೆ. ಡಿಸೆಂಬರ್ 3, 2004ಕ್ಕೆ ಮತ್ತೊಂದು ಅಮೆಂಡ್ಮೆಂಟ್ ತೊಗೊಂಬರ್ತಾರೆ. ಈ ಸೆಕ್ಷನ್ 4ಕ್ಕೆ ಇನ್ನೊಂದು ಅಮೆಂಡ್ಮೆಂಟ್ ತೊಗೊಂಬರ್ತಾರೆ. ಅದರಲ್ಲಿ ಕಂಡೀಷನ್ಗಳು ಬೇರೆ ಬರ್ತವೆ, ನೋಡೋಣ. ಡಿಸೆಂಬರ್ 3, 2004ಕ್ಕೆ ಇದಕ್ಕೆ ಕಾನೂನಿನ ತಿದ್ದುಪಡಿ ತೊಗೊಂಬಂದು, ಸಿಟಿಜನ್ಶಿಪ್ ಆ್ಯಕ್ಟಿಗೆ ತಿದ್ದುಪಡಿ ತೊಗೊಂಬಂದು ಕೆಲವೊಂದಿಷ್ಟು ಕಠಿಣ ಕ್ರಮಗಳನ್ನು ಆ್ಯಡ್ ಮಾಡ್ತಾರೆ. ಅವೇನಂತ ನೋಡೋಣ. ಈಗ ಎರಡು ಕಂಡೀಷನ್ನು ಬರೋದು. 26/1/1950ರಿಂದ 10 ಡಿಸೆಂಬರ್ 1992ರವರೆಗೂ ಒಂದು ಕಂಡೀಷನ್ ಇತ್ತು, ತಂದೆ ಭಾರತೀಯನಾಗಿದ್ದರೆ ಮಾತ್ರ ಮಗುವಿಗೆ ಪೌರತ್ವ ಸಿಗ್ತಿತ್ತು. ಆಮೇಲೆ 10 ಡಿಸೆಂಬರ್ 1992ರಿಂದ 3 ಡಿಸೆಂಬರ್ 2004ರವರೆಗೂ ಒಂದು ಕಂಡೀಷನ್ ಇತ್ತು, ತಂದೆ ಅಥವಾ ತಾಯಿ ಯಾರಾದರೂ ಭಾರತದ ನಾಗರಿಕರಾಗಿದ್ದರೆ ಆ ಮಗುವಿಗೆ ಭಾರತದ ನಾಗರಿಕತ್ವ ಸಿಗುತ್ತಿತ್ತು. ಆದರೆ ಇದರ ನಂತರ ಡಿಸೆಂಬರ್ 2004ರ ನಂತರ, ಡಿಸೆಂಬರ್ 3, 2004ರ ನಂತರ ಒಂದು ಕಂಡೀಷನ್ ಚೇಂಜ್ ಆಕೈತಿ. ಅದೇನಂತೇಳಿ ನೋಡೋಣ. ಯಾಕಂದರೆ ಇಲ್ಲಿ 2004ಕ್ಕೆ ಮತ್ತೆ ಅಮೆಂಡ್ಮೆಂಟ್ ಮಾಡ್ತಾರೆ, ಕೆಲವೊಂದಿಷ್ಟು ಕಠಿಣ ಕ್ರಮಗಳನ್ನು ಸೇರ್ಪಡೆ ಮಾಡ್ತಾರೆ. ಅಲ್ಲಿ ಸಿಟಿಜನ್ಶಿಪ್ ಆ್ಯಕ್ಟ್ 1955ಕ್ಕೆ ಅವ್ಯಾವ ಅನ್ನೋದನ್ನು ನೋಡೋಣ. ಫಸ್ಟನೇ ಕಂಡೀಷನ್ ಏನಪ್ಪ ಅಂತಂದ್ರೆ, ತಂದೆ ತಾಯಿ ಭಾರತೀಯರಾಗಿರಬೇಕು. ತಂದೆ ಅಥವಾ ತಾಯಿಯರಲ್ಲಿ ಯಾರಾದರೂ ಒಬ್ಬರು ಭಾರತದ ನಾಗರಿಕತ್ವವನ್ನು ಪಡೆದಿರಬೇಕು, ಒಬ್ಬರು ಭಾರತದ ನಾಗರಿಕರಾಗಿರಬೇಕು, ಸಿಟಿಜನ್ ಆಫ್ ಇಂಡಿಯಾ ಆಗಿರಬೇಕು. ಜೊತೆಗೆ ಇವರಿಗೆ ಜನಿಸಿರ್ತಕ್ಕಂಥ ಮಗು ಏನೈತಿಲ್ಲ ಅದರ ರಿಜಿಸ್ಟ್ರೇಷನ್ ಮಾಡಿರಬೇಕು. ಎಲ್ಲಿ? ರಾಜತಾಂತ್ರಿಕರಲ್ಲಿ ರಿಜಿಸ್ಟ್ರೇಷನ್ ಮಾಡಿರಬೇಕು. ವಿದಿನ್ ಅ ಇಯರ್, ಹುಟ್ಟಿದ 1 ವರ್ಷದ ಒಳಗೆ ಅಥವಾ ವರ್ಷಕ್ಕೆ
ವರ್ಷದ ಒಳಗೆ ಏನು ಮಾಡಿರಬೇಕು ಅಂದರೆ ಮಗುವಿನ ರಿಜಿಸ್ಟ್ರೇಷನ್ ಮಾಡಿರಬೇಕು, ಇವು ಭಾರತದ ನಾಗರಿಕನಾಗ್ತಾನೆ ಅಂತೇಳಿ. ಎಲ್ಲಿ ಅವ್ರು ಯಾವ ದೇಶದಾಗ ಕೆಲಸ ಮಾಡ್ತಿರ್ತಲ್ಲ ಆ ದೇಶದ ಭಾರತೀಯ ರಾಜತಾಂತ್ರಿಕರಲ್ಲಿ, ಡಿಪ್ಲೊಮ್ಯಾಟ್ಸ್ ಹತ್ರ, ಭಾರತದ ಡಿಪ್ಲೊಮ್ಯಾಟ್ಸ್ ಹತ್ರ ಏನು ಮಾಡಬೇಕು ಅಂತಂದರೆ ನೋಂದಣಿ ಮಾಡಿಸಿರಬೇಕು, ರಿಜಿಸ್ಟ್ರೇಷನ್ ಮಾಡಿಸಿರಬೇಕು 1 ವರ್ಷದ ಅವಧಿಯ ಒಳಗಾಗಿ. ಅಥವಾ 1 ವರ್ಷ ಮೀರಿತ್ತು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಪರ್ಮಿಷನ್ ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅಂದರೆ ಇಲ್ಲಿಗೆ ಕ್ಲಿಯರ್ ಆಯಿತು ಏನಪ್ಪ ಅಂತಂದರೆ ಡಿಸೆಂಬರ್ 3, 2004 ತಂದೆ ತಾಯಿ ಭಾರತದ ನಾಗರಿಕರಾಗಿದ್ದಾಗ್ಯೂ ಕೂಡ 1 ವರ್ಷದ ಒಳಗೆ ಮಗುವಿನ ರಿಜಿಸ್ಟ್ರೇಷನ್ ಮಾಡಿಸಲಿಲ್ಲ ಅಂತಂದರೆ, ರಾಜತಾಂತ್ರಿಕರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಲಿಲ್ಲ ಅಂತಂದರೆ ಆ ಮಗು ಭಾರತದ ನಾಗರಿಕ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಕಠಿಣ ಕ್ರಮ ಬಂತು. ಮೊದಲೇನಿತ್ತು, ತಂದೆ ಮಾತ್ರ ಭಾರತೀಯ ನಾಗರಿಕನಾಗಿರಬೇಕು ಅನ್ನೋದು ಕಂಪಲ್ಸರಿ ಇತ್ತು. ಆ ನಂತರ ತಂದೆ ತಾಯಿಯರಲ್ಲಿ ಯಾರಾದರೂ ಭಾರತೀಯರಾಗಿದ್ದರು ಅಂತಂದರೆ ಮಗುವಿಗೆ ಏನು ಸಿಗ್ತಿತ್ತು, ಪೌರತ್ವ ಸಿಗ್ತಿತ್ತು. ಆದರೆ ಈಗೇನಾಯಿತು ಅಂದರೆ ತಂದೆ ತಾಯಿ ಇಬ್ಬರೊಳಗೆ ಯಾರಾದರೂ ಒಬ್ಬರು ಭಾರತೀಯರಾಗಿರಬೇಕು, ಜೊತೆಗೆ ಮಗು ಹುಟ್ಟಿದ 1 ವರ್ಷದ ಒಳಗೆ ಭಾರತೀಯ ಡಿಪ್ಲೊಮ್ಯಾಟ್ಸ್ ಹತ್ರ ಏನು ಮಾಡಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಮಾಡಿಸಬೇಕು, ನೋಂದಣಿ ಮಾಡಿಸಿರಬೇಕು. ನೋಂದಣಿ ಮಾಡಿಸಿರಲಿಲ್ಲ ಅಂತಂದರೆ ಮಗುವಿಗೆ ಪೌರತ್ವ ಸಿಗೋದಿಲ್ಲ ಅಂತ ಹೇಳ್ತೀವಿ. ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಐತಿ. 2ನೇ ಕಂಡೀಷನ್ ಏನಪ್ಪ ಅಂತಂದ್ರೆ ಆ ಮಗುವಿನ ತಂದೆ ತಾಯಿ ಏನು ಮಾಡಬೇಕು ಅಂತಂದರೆ ಈ ಮಗು ಬೇರೆ ಯಾವುದೇ ದೇಶದ ಪಾಸ್ಪೋರ್ಟ್ ಹೊಂದಿಲ್ಲ ಅಂತೇಳಿ ರೈಟಿಂಗ್ನಾಗ ಬರೆದು ಡಿಕ್ಲೇರ್ ಮಾಡಬೇಕು, ಲಿಖಿತ ರೂಪದಲ್ಲಿ ಘೋಷಿಸಬೇಕು, ರೈಟಿಂಗ್ನಾಗ ಡಿಕ್ಲೇರ್ ಮಾಡಬೇಕು. ಅಂದ್ರೆ ಮಾತ್ರ ಭಾರತದ ಪೌರತ್ವವನ್ನು ಪಡಿತೈತಿ. ಯಾವುದು, ರಕ್ತ ಸಂಬಂಧದ ಮೂಲಕ ಆ ಮಗು. ಫಸ್ಟ್ನೇ ಕಂಡೀಷನ್ ಏನು, ಸಂವಿಧಾನ ಜಾರಿಗೆ ಬಂದ ನಂತರ 26/1/1950 ಮತ್ತು ಡಿಸೆಂಬರ್ 10 ಇದರ ಮಧ್ಯದಲ್ಲಿ 1992 ಇದರ ಮಧ್ಯದಲ್ಲಿ ಜನಿಸಿರ್ತಕ್ಕಂಥ ಮಗು ಭಾರತದ ಪೌರತ್ವವನ್ನು ಪಡಿತೈತಿ, ಆದರೆ ತಂದೆ ಭಾರತೀಯನಾಗಿರಬೇಕು. ಆನಂತರ ಇನ್ನೊಂದು ಕಂಡೀಷನ್ ಏನು, 10 ಡಿಸೆಂಬರ್ 1992 3 ಡಿಸೆಂಬರ್ 2004 ಮಧ್ಯದಲ್ಲಿ ಹುಟ್ಟಿರ್ತಕ್ಕಂಥ ಮಗು ಭಾರತದ ಪೌರತ್ವವನ್ನು ಪಡಿತೈತಿ, ಆದರೆ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಭಾರತೀಯರಾಗಿರಬೇಕು. ಇನ್ನು ಕಂಡೀಷನ್ 3, ಆಫ್ಟರ್ ಡಿಸೆಂಬರ್ 3, 2004 ಏನಾಗಬೇಕು ಅಂತಂದರೆ ಜನಿಸಿದ ಮಗು ರಾಜತಾಂತ್ರಿಕರಲ್ಲಿ ನೋಂದಣಿ ಮಾಡಿಸಿರಬೇಕು. 3 ಡಿಸೆಂಬರ್ 2004 ಕಂಡೀಷನ್ ಚೇಂಜ್ ಆಯಿತು. ಏನಪ್ಪ ಅಂತಂದರೆ ತಂದೆ ಅಥವಾ ತಾಯಿಯರಲ್ಲಿ ಯಾರಾದರೂ ಒಬ್ಬರು ಭಾರತೀಯರಾಗಿರ್ತಕ್ಕಂಥದ್ದು ಕಂಪಲ್ಸರಿ. ಜೊತೆಗೆ ಏನಾಗಿತ್ತು ಅಂದರೆ ಹುಟ್ಟಿದ 1 ವರ್ಷದ ಒಳಗಾಗಿ ರಾಜತಾಂತ್ರಿಕರಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಸಬೇಕು. ಆಮೇಲೆ 2ನೇದ್ದು, ಆ ಮಗು ಬೇರೆ ದೇಶದ ಪಾಸ್ಪೋರ್ಟನ್ನು ಹೊಂದಿಲ್ಲ ಅಂತೇಳಿ ತಂದೆ ತಾಯಿ ಲಿಖಿತ ರೂಪದಲ್ಲಿ ಡಿಕ್ಲೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನಾಗಿತ್ತು ಅಂತಂದರೆ ಈಗ ಅಮೇರಿಕಾದ ತಂದೆ ಭಾರತದ ತಾಯಿ ಇದ್ದಾಗ ಅಮೇರಿಕಾದ ತಂದೆ ಏನು ಮಾಡಿರ್ತಾನೆ ಅಂದರೆ ಅಮೇರಿಕಾದ ಪಾಸ್ಪೋರ್ಟು ಕೊಡಿಸಿರ್ತಾನೆ. ಅಮೇರಿಕಾದ ಪಾಸ್ಪೋರ್ಟು ಕೊಡಿಸಿದ ಅಂತಂದ್ರೆ ಇದು ಅಮೇರಿಕಾದ ಪ್ರಜೆನೂ ಆಗಿರ್ತೈತಿ, ಭಾರತದ ಪ್ರಜೆನೂ ಆಕೈತಿ. ಹೀಗಾಗಿ ಗೊಂದಲ ಬೇಡ ಅಂತೇಳಿ ಡಿಕ್ಲೇರ್ ಕೇಳ್ತಾರೆ. ಏನಪ್ಪ ಅಂತ, ನಾ ಬೇರೆ ಯಾವುದೇ ದೇಶದ ಏನು ಪಾಸ್ಪೋರ್ಟನ್ನು ರಹದಾರಿ ಪತ್ರವನ್ನು ಹೊಂದಿಲ್ಲ, ಈ ಮಗು ರಹದಾರಿ ಪತ್ರವನ್ನು ಹೊಂದಿಲ್ಲ, ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಭಾರತದ ಪೌರತ್ವವನ್ನು ಕೊಡೋಕೆ ಅಡ್ಡಿ ಇಲ್ಲ ಅಂಥೇಳಿ ನೀವು ಡಿಕ್ಲೇರ್ ಮಾಡಬೇಕು. ಅಲ್ಲಿ ಹಂಗೆ ಬಾಯಿಲೆಲ್ಲ ಲಿಖಿತ ರೂಪದಲ್ಲಿ ಇನ್ ರೈಟಿಂಗ್ ಫಾರ್ಮ್, ಆ ಫಾರ್ಮೆಟ್ನಲ್ಲಿ ನೀವು ಡಿಕ್ಲೇರ್ ಮಾಡಿದರೆ ಮಾತ್ರ ಆ ಮಗುವಿಗೆ ಭಾರತದ ಪೌರತ್ವ ಸಿಗ್ತೈತಿ ಅಂತ ಹೇಳಿ ಸೆಕ್ಷನ್ 4 ಹೇಳ್ತೈತಿ. ಯಾವಾಗಿಂದ, ಡಿಸೆಂಬರ್ 3, 2004 ಈ ಕಂಡೀಷನು ಇಲ್ಲಿವರೆಗೂ ಕೂಡ ಚಾಲ್ತಿಯಲ್ಲಿದೆ. 1992 ಒಂದು ಸಲ ಸೆಕ್ಷನ್ 4 ತಿದ್ದುಪಡಿ ಆಕೈತಿ, ಆಮೇಲೆ 2004 ಕೂಡ ಸೆಕ್ಷನ್ 4 ತಿದ್ದುಪಡಿ ಆಕೈತಿ. 2 ಸಲ ತಿದ್ದುಪಡಿ ಆಗೈತಿ, 2 ಸಲನೂ ಕಂಡೀಷನ್ಗಳು ಚೇಂಜ್ ಆಗೈತಿ. 1992 ತಿದ್ದುಪಡಿ ಯಾಕೆ ತೊಗೊಂಬಂದರು ಅಂತಂದ್ರೆ ಲಿಂಗ ತಾರತಮ್ಯವನ್ನು ತೊಡೆದು ಹಾಕಲು. ಅಂದ್ರೆ ಮೊದಲು ತಂದೆ ಭಾರತೀಯನಾಗಿದ್ದರೆ ಪೌರತ್ವ ಸಿಗ್ತಿತ್ತು, ತಾಯಿ ಭಾರತೀಯರಾಗಿದ್ದರೆ ಪೌರತ್ವ ಸಿಗ್ತಿರಲಿಲ್ಲ. ಆ ಕಂಡೀಷನನ್ನು ತೊಡೆದು ಹಾಕಲು ಏನು ಮಾಡಿದ್ರು ಅಂದರೆ 92ರಲ್ಲಿ ತಿದ್ದುಪಡಿ ತೊಗೊಂಬಂದರು. ಏನಂತೇಳಿ, ತಂದೆ ಅಥವಾ ತಾಯಿ ಇಬ್ಬರೊಳಗೆ ಒಬ್ಬರು ಭಾರತೀಯರಾಗಿದ್ದರೂ ಸಾಕು, ಆ ಮಗು ಭಾರತದ ಪ್ರಜೆ ಆಕೈತಿ ಅಂತೇಳಿ, ಬೈ ವೇ ಆಫ್ ಡಿಸೆಂಟ್. ಇನ್ನು ಮೂರನೇ ಕಂಡೀಷನ್ ಏನಂತಂದ್ರೆ ಡಿಸೆಂಬರ್ 3, 2004 ಏನಾಯಿತು ಅಂತಂದರೆ ತಂದೆ ತಾಯಿಯರಲ್ಲಿ ಯಾರಾದರೂ ಒಬ್ಬರು ಭಾರತದ ಪ್ರಜೆ ಆಗಿದ್ದರೆ ನಡೀತೈತಿ, ಆದರೆ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು. ಅವ್ರ ಕರ್ತವ್ಯ ಏನಪ್ಪ ಅಂತಂದರೆ ಮಗು ಹುಟ್ಟಿದ 1 ವರ್ಷದ ಒಳಗಾಗಿ ಅದನ್ನು ರಾಜತಾಂತ್ರಿಕರಲ್ಲಿ ಡಿಪ್ಲೊಮ್ಯಾಟ್ಸ್ ಹತ್ರ ನಾವೇನು ಮಾಡಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಈ ಮಗು ಭಾರತದ ಪ್ರಜೆ ಆಗಕ್ಕೆ, ನಾನು ಭಾರತೀಯ ಪ್ರಜೆ ಇದ್ದೇನೆ, ನನಗೆ ಹುಟ್ಟಿರ್ತಕ್ಕಂಥ ಮಗು ಕೂಡ ಭಾರತದ ಪ್ರಜೆ ಆಕೈತಿ ಅಂತೇಳಿ ರಾಜತಾಂತ್ರಿಕರಲ್ಲಿ ಅವ್ರು ಯಾವ ದೇಶದಾಗಿರ್ತಲ್ಲ ಆ ದೇಶದ ಭಾರತೀಯ ಡಿಪ್ಲೊಮ್ಯಾಟ್ಸ್ ಹತ್ರ ಹೋಗಿ ಹೇಳಬೇಕು. 1 ವರ್ಷದ ಒಳಗಾಗಿ ಹೋಗಿ ಹೇಳಲಿಲ್ಲ ಅಂತಂದರೆ ಏನಾಕೈತಿ, ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ತೊಗೋಬೇಕಾಕೈತಿ. ಪರ್ಮಿಷನ್ ಕೊಟ್ಟ ನಂತರ ಆ ಅವಧಿಯ ಒಳಗಾಗಿ ಏನು ಮಾಡಬೇಕು, ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಆಮೇಲೆ 2ನೇ ಕಂಡೀಷನ್ ಏನಪ್ಪ ಅಂತಂದ್ರೆ ಈ ಮಗುವಿಗೆ ಬೇರೆ ಯಾವುದೇ ದೇಶದ ಪಾಸ್ಪೋರ್ಟ್ ಇಲ್ಲ ಅಂತ. ಯಾಕಂದ್ರೆ ಮೈನರ್ ಇರ್ತಾನೆ, ಮೈನರ್ನ ಜವಾಬ್ದಾರಿ ತಂದೆ ತಾಯಿಗಳಿಗೆ ಇರ್ತೈತಿ. ಮೈನರ್ನ ಜವಾಬ್ದಾರಿ ತಂದೆ ತಾಯಿಗಳಿಗೆ ಇರೋದ್ರಿಂದ ತಂದೆ ತಾಯಿಗಳು ಕೂಡ ಒಂದು ಡಿಕ್ಲೇರ್ ಮಾಡಬೇಕಾಗೈತಿ. ಏನಂತೇಳಿ ರೈಟಿಂಗ್ ಫಾರ್ಮ್ನಾಗ ಲಿಖಿತ ರೂಪದಲ್ಲಿ ಈ ಮಗುವಿಗೆ ಬೇರೆ ಯಾವುದೇ ದೇಶದ ಪಾಸ್ಪೋರ್ಟ್ಗಳು ಇರೋದಿಲ್ಲ, ರಹದಾರಿ ಪತ್ರಗಳು ಇರೋದಿಲ್ಲ ಅಂತೇಳಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ಈ ಮಗು ಭಾರತದ ಪೌರತ್ವವನ್ನು ಪಡೆದೈತಿ. ಇದಿಷ್ಟು ಸೆಕ್ಷನ್ 4 ಬಗ್ಗೆ ಮಾಹಿತಿ. ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ನೀಡಲಾದ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಚಾನಲನ್ನು ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.